ಇಂಥ ವಿಚಾರಗಳು ತಮ್ಮಲ್ಲಿ ಬರೋದಿಲ್ಲ ಮನದಲ್ಲಿ. ಇಷ್ಟೊಂದು ಆಡಳಿತ ಕೊಟ್ಟಂಥ ನಿಮ್ಮ ಸರ್ಕಾರ ಯಾವ ಮಟ್ಟಕ್ಕೆ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದರೆ, ಒಂದು ನೋಡೋರಿಗೂ ಕೂಡ ಇವತ್ತು ಟಿ ವಿ ಬಂದ್ ಮಾಡಬೇಕಂತ ಕಾಣಿಸ್ತಾ ಇದೆ. ಅದಕ್ಕಾಗಿ ಕಾಂಗ್ರೆಸ್ ಪಕ್ಷ ನೀವು ನೋಡ್ತಾ ಇರಿ, ಮುಂದಿನ ಚುನಾವಣೆ ಆದಮೇಲೆ ಈ 3 ರಾಜ್ಯ ಉಳಿದಿದೆ, ಮುಂದೆ ಶೂನ್ಯ ಆಗೋದಕ್ಕೆ ಏನು ಹಿಂದೆ ಆಗೋದಿಲ್ಲ. ಕಾಂಗ್ರೆಸ್ ಪಕ್ಷ ಖಂಡಿತವಾಗಿ ಇದೇ ಥರ ಮುಂದುವರೆದ್ರೆ ಖಂಡಿತವಾಗಿ ಶೂನ್ಯ ಸ್ಥಾನದಲ್ಲಿ ಅವರು ಇರ್ತಾರೆ ಅಂತ ನಾನು ಮಾತನ್ನು ಕೂಡ ಬಯಸ್ತಾ ಇದ್ದೀನಿ. ಸರ್, ಈಗ ಆಳಂದ ಮತಕ್ಷೇತ್ರ ಎಂದೂ ಗೆದ್ದಿಲ್ಲ. ನಾನು ಆರೋಪ ಮಾಡ್ತೀನಿ, ನನ್ನ ಮತಕ್ಷೇತ್ರ ನಾನು ಕಂಟೆಸ್ಟ್ ಮಾಡಿದ್ದೀನಿ. ನಾನು 21,000 ಮತಗಳನ್ನು ತಂದಿದ್ದೀನಿ. ಕೇರಳ ಜನತಾದಳ ಪಕ್ಷದ ನಾನು 3ನೇ ಸ್ಥಾನಕ್ಕೆ ನಾನು ಬಂದಿದ್ದೀನಿ, ಪರವಾಗಿಲ್ಲ. ನೀವು 43,000 ನಿಮ್ಮ ಇತಿಹಾಸದಲ್ಲಿ ನೀವು ಅಷ್ಟು ಮತಗಳನ್ನು ತಂದು ಗೆದ್ದಿದ್ದು ಇತಿಹಾಸ ಇಲ್ಲ. ಸಾಮಾನ್ಯ ಡಾಕ್ಟರ್ ಶಂಕರಪ್ಪ ಪಟ್ಟಿ ಸರ್ ಒಳ್ಳೆ ಪ್ರಶ್ನೆ ಕೇಳಿದ್ರು. ನಾನು ಅವ್ರಿಗೆ ಕೇಳ್ತೀನಿ, 43,000 ನೀವೇನೋ ಗಪ್ಲ ಮಾಡಿದಿರಿ, ಫೇಕ್ ಏನೋ ಮಾಡಿಸಿದ್ರಿ, ಎನ್ಕ್ವೈರಿ ಮಾಡಿ ಅವ್ರ ಮೇಲೂ ಸತ್ಯ ಹೊರಗೆ ಬರಲಿ. ಅದೇ ನೋಡಿ MP ಚುನಾವಣೆಯಲ್ಲಿ ಕೇವಲ 8,000 ಮತಗಳನ್ನು ಮಾತ್ರ ಜಾಸ್ತಿ ಬಂದಿದೆ. 40 ಇನ್ನೂ ಮಿಕ್ಕಿದ್ದು ಓಟುಗಳು ಎಲ್ಲಿಂದ ಹೋದು ನಮಗೂ ಡೌಟ್ ಇದೆ. ಕರೆಕ್ಟ್ ಇದೆ. ಅವರು ಅದಲ್ಲ ನಿಮ್ಮನ್ನ ನೀವು KKRDB ಬಜೆಟನ್ನು ಎಲ್ಲೆಲ್ಲಿ ಕೊಟ್ಟಿದ್ದೀರಿ. ನಾನು ಸುಮ್ಮನೆ ಕೊಡೋದಿಲ್ಲ. ಇವತ್ತು RTI ಮುಖಾಂತರ ನಿಮ್ಮನ್ನು ದಾಖಲೆ ಮುಖಾಂತರ ಕೇಳ್ತೀನಿ. ನಾನು ಸುಮ್ಮನೆ ಎಲ್ಲ MLAಗಳಿಗೆ 100 ಕೋಟಿ ರೂಪಾಯಿ ಕೊಟ್ಟು ಕೇಸಿದ್ರೆ ಇವತ್ತು ಲ್ಯಾಂಡ್ ಆರ್ಮಿ ನಿರ್ಮಿತ ಕೇಂದ್ರ ಕೊಟ್ಟು ಇವತ್ತು ಹಣ ಬೇರೆ ಬೇರೆ ಕಡೆ ಬಳಕೆ ಮಾಡ್ತಾ ಇದ್ರೆ ಮನ ಬಂದಂತೆ. ಯಾವೊಬ್ಬ ಶಾಲೆಗೂ ಕೊಡ್ತಾ ಇಲ್ಲ ನೀವು ಬಜೆಟು, ಯಾವ ನೀರಾವರಿಗೆ ಕೊಡ್ತಾ ಇಲ್ಲ, ಒಂದು ಕುಡಿಯೋ ನೀರಿಗೆ ಕೊಡ್ತಾ ಇಲ್ಲ. ಇವತ್ತು ಇಷ್ಟೊಂದು ಕ್ರಾಪ್ ಲಾಸ್ ಆಗಿದೆ, ಅದ್ರ ಬೆಳೆ ವಿಮೆನೂ ಕೊಡೋಕೆ ನಿಮಗೆ ನೈತಿಕತೆ ಇಲ್ಲ. ಮುಖ್ಯಮಂತ್ರಿಗಳು ಬಂದು ಇವತ್ತು 672 ಕೋಟಿಗೆ ಹಿಂದೆನೇ ಘೋಷಣೆ ಮಾಡಿದ್ರು. ಬರೀ ಕೇವಲ 360 ಕೋಟಿ ರೂಪಾಯಿ ಏನಪ್ಪ ಅಂದರೆ ರೈತರ ಅಕೌಂಟಿಗೆ ಅರ್ಧ ಜಮಾ ಆಗಿದೆ. ಇನ್ನೂ ಅರ್ಧ ಕೊಡಬೇಕಂದ್ರೆ ಅದಕ್ಕೆ ಎನ್ಕ್ವೈರಿ ಇದೆ, ಕೆಲವೊಂದು ಕ್ವಾರೀಸ್ ಕೇಳಿದ್ದಾರೆ. ಏನು ಉತ್ತರ ಕೊಡ್ತೀನಿ ಮಾನ್ಯ ಸಚಿವರೇ ಮತ್ತು ಸರ್ಕಾರವರೇ? ಇವೆಲ್ಲ ಮಾತಲ್ಲ. ನೀವು ಮಾತು ಕೊಟ್ಟಿದ್ರೆ ಅಂದಮೇಲೆ ರಿಲೀಸ್ ಮಾಡ್ಬೇಕು. ಯಾಕಂದರೆ ಮತ್ತು ಬೆಳೆ ವಿಮೆ ಹೆಚ್ಚಿನ ರೂಪದಲ್ಲಿ ತುಂಬಿದ್ದಾರೆ ಜನ. ಸಾವಿರಾರು ಕೋಟಿ ಕೊಡೋದಿದೆ. ಇದು ಯಾವಾಗ ಕೊಡೋರು ನೀವು? ಸರ್ಕಾರ ಬುಗ್ಗಸಲ್ಲಿ ದುಡ್ಡು ಇಲ್ಲವೋ ಅಂತ ಕ್ಲಿಯರಾಗಿ ಹೇಳಿ, ನಮ್ಗೆ ಕೊಡೋಕ್ಕಾಗಲ್ಲ ಅಂತೇಳಿ. ಬೆಳೆ ವಿಮೆ ಕಟ್ಟದಂಥ ಇನ್ಶೂರೆನ್ಸ್ ಕಂಪ್ನಿಗಳೆಲ್ಲ ಇವತ್ತು ನೀವು ದುಡ್ಡು ಕೊಡೋಕೆ ನಿಮ್ಮ ಕೈಯಿಂದ ಆಗ್ತಾ ಇದೆ ಅಂದರೆ ಇನ್ನು ನೀವು ಬೆಳೆ ಪರಿಹಾರ ಕೊಡ್ತೀರಾ? ಕನಸಲ್ಲೂ ಕೊಡೋಲ್ಲ. ಸರ್, ಎಲ್ಲೊಂದು ಕಡೆ ಈ ಬಾರಿ ಎಲೆಕ್ಷನ್ ಆಯ್ತಲ್ಲ, ಖಂಡಿತವಾಗಿ ಸರ್ ಅವರಿಗೆ ಬ್ಲೇಮ್ ಮಾಡಕ್ಕೆ ಬರುತ್ತಲ್ಲ. ಈ ಕಾಂಗ್ರೆಸ್ ರಾಹುಲ್ ಗಾಂಧಿ ಹಿಡಿದು ಎಲ್ಲರೂ ಅಷ್ಟು ಜನ ಮತಗಳ ಹತ್ರ ಆರೋಪ BJP ಮಾಡ್ತಾ ಇದೆ ಸರ್. ಅದಕ್ಕೆ ಕಾಂಗ್ರೆಸ್ಸಿಗೆ ಬೇರೆ ಸಬ್ಜೆಕ್ಟ್ ಮೇಲೆ ಹಿಡ್ತಾ ಇಲ್ಲ ಮತ್ತು ಬೇರೆ ಬೇರೆ ಹಲವಾರು ಸಮಸ್ಯೆಗಳಿವೆ. ಇವತ್ತು ದೇಶದಲ್ಲಿ ಇವತ್ತು ಬಡವರ ಜನರ ಬಗ್ಗೆ ಮಾತಾಡಲ್ಲ ಅವರು, ಇವತ್ತು ಕಾರ್ಮಿಕರ ಬಗ್ಗೆ ಮಾತಾಡಲ್ಲ, ಇವತ್ತು ಬೆಲೆ ಏರಿಕೆ ಬಗ್ಗೆ ಮಾತಾಡಲ್ಲ. ಬರೀ ಚುನಾವಣೆಗೆ ಅದನ್ನು ಬಿಹಾರ್ ಎಲೆಕ್ಷನ್ ಇದೆ ಅಂತಂದರೆ ಇಂಥ ಒಂದು ಮಾತುಗಳನ್ನು ಸನ್ಮಾನ್ಯ ರಾಹುಲ್ ಗಾಂಧಿಯವರು ಇಂಥ ವಿಷಯಗಳನ್ನು ಎತ್ತುತ್ತಾ ಇದ್ದಾರೆ ಅಂತಂದರೆ ಯಾವ ಪಕ್ಷಕ್ಕೆ ಹಿನ್ನಡೆ ಆಗ್ತಾಯಿದೆ, ಇದು ಮೇಲ್ಪಟ್ಟಿಗೆ ಕಾಣ್ತಾ ಇದೆ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ನೋಡಿ, ಆಳಂದ ತಾಲೂಕಿನ ಪೂರ ಇವತ್ತು ಹೈಲೈಟ್ ಮಾಡ್ತಿದ್ದಾರೆ. ಕರ್ನಾಟಕದಲ್ಲಿ 16 ಮತಗಳನ್ನು ಏನು ಕಳ್ಳತನ ಮಾಡಿದ್ದಾರೆ ಅಂಥೇಳಿ. ಯಾರು ಗೆದ್ದಿದ್ದಾರೆ ಅಲ್ಲಿ? ಕಾಂಗ್ರೆಸ್ ಪಕ್ಷ ತಾನೇ. ಮತ್ತು ಕಾಂಗ್ರೆಸ್ ಪಕ್ಷ ಹೆಂಗೆ ಗೆಲ್ತು? ಮತಗಳನ್ನು ಚೋರಿ ಮಾಡಿದ್ದೇ ಆಗಿತ್ತು, ಅಲ್ಲಿ ಏನೋ ಫ್ರಾಡ್ ನಡೆದಿದ್ದೇ ಆದರೆ ಅಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಬಾರ್ದಾಗಿತ್ತು, ಕಾಂಗ್ರೆಸ್ ಪಕ್ಷ ಸೋಲ್ಬೇಕಾಗಿತ್ತು. ಅದಕ್ಕೆ ಅವರಿಗೆ ಏನು ಮಾತಾಡಬೇಕು ಎಂಬುದು ಜ್ಞಾನ ಇದೆಯೋ ಇಲ್ಲೋ ಎಂಬುದು ಅವರು ಆತ್ಮಲೋಕನ ಅವರೇ ಮಾಡ್ಕೋಬೇಕು. ಕಾಂಗ್ರೆಸ್ ಪಕ್ಷ ಯಾಕೆ ಇವತ್ತು ಪೂರಾ ಸಂಪೂರ್ಣ ದೇಶದಲ್ಲಿ 3 ರಾಜ್ಯಗಳಲ್ಲಿ ಉಳಿದಿದೆ ಅಂದರೆ ಅದಕ್ಕೆ ಕಾರಣ ಯಾರೂ ಅಲ್ಲ, ಅವರ ಪಕ್ಷದ ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿಯವರೇ ಅಂತ ನಾನು ಅವರು ಬಯಸ್ತಾ ಇದ್ದೀನಿ. ಇವರೇನಾದರೂ ನಿಜವಾಗಲೂ 150 ವರ್ಷದ ಪಕ್ಷ ಇದೆ ನಮ್ಮದು, ಇಂಥ ಹಳೆ ಪಾರ್ಟಿ ಇದೆ ಅಂತಂದರೆ ಇಂಥ ವಿಚಾರಗಳನ್ನು ಇವರು ಮುಂದಿಡಬಾರ್ದಾಗಿತ್ತು. EVM ಮಷೀನ್ಸ್ಗಳು ತಂದವ್ರು ಯಾರ್ರಿ? ಕಾಂಗ್ರೆಸ್ ಪಾರ್ಟಿ. ಚುನಾವಣೆ ಅಧಿಕಾರಿಗಳು ಇವತ್ತು ನಮ್ಮ 3 ಪಕ್ಷಗಳಿಗೆ ಆಹ್ವಾನ ಮಾಡ್ತಾರೆ, 30 ದಿನ ಕಾಲಾವಕಾಶ ಕೊಡ್ತಾರೆ. ಏನಾದರೂ ಅಲ್ಲಿ ನಿಮಗೆ ತೊಂದರೆ ಉಂಟಾದರೆ, ಏನಾದರೂ ಅಲ್ಲಿ ಲೋಪದೋಷಗಳಿದ್ದರೆ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ನಮ್ಮ 3 ಪಕ್ಷದ ಅಧ್ಯಕ್ಷರುಗಳಿಗೆ, 3 ಪಕ್ಷದ ನಾಯಕರುಗಳಿಗೆ ಯಾವತ್ತೂ ಕೂಡ ಎಲ್ಲ ಚುನಾವಣಾ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಕಚೇರಿಯಲ್ಲಿ ಕರೆದು ನಮ್ಮನ್ನು ಪ್ರಶ್ನೆಗಳನ್ನು ಕೇಳಿ ನೀವು ಸರಿಪಡಿಸೋದು ನಿಮಗೆ ಸಮಯ ಇದೆ, ಕಾಲ ಸಮಯ ಇದೆ. ಮತ್ತು ಆ ಕಾಲ ಸಮಯದಲ್ಲಿ ಮರ್ಕೊಂಡಿದ್ದೇನೆ ರಾಹುಲ್ ಗಾಂಧಿ ಸಾಹೇಬ್ರೆ, ಯಾವಾಗ ಮಲಗಿದ್ದೀರಾ? ಈಗ ಯಾಕೆ ಬಿಹಾರ ಚುನಾವಣೆಗೆ ಒಂದು ಪಂಚ್ ಕೊಡೋಕ್ಕಾಗಿ ನಿಮ್ಮನ್ನು ನೀವೇ ಅದಕ್ಕೆ ನಿಮಗೆ ಎಫೆಕ್ಟ್ ಆಗ್ತಾ ಇದೆ. ಇವತ್ತು ಉತ್ತರ ಕೊಡಿ.
ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಇಷ್ಟು ಸೀಟ್ ಮುಖಾಂತರ ನೀವು ಗೆದ್ದು ಸರ್ಕಾರ ಮಾಡಿದಿರಿ. ಹಾಗಾದರೆ ನೀವು ಬೋಗಸ್ ಮಾಡಿದಿರ? ಕರ್ನಾಟಕದಲ್ಲಿ ನಾವು ಬೋಗಸ್ ಮಾಡಿದ್ವಿ ಅಂತ ಅವರು ವಿರೋಧ ಪಕ್ಷದಲ್ಲಿ ನಾವು ಆರೋಪ ಮಾಡ್ಬೋದಲ್ಲ ನಿಮ್ಮನ್ನು. ಇಲ್ಲಾಗಿ ನೀವು ಇಷ್ಟು ಮತಗಳಿಂದ ಇವತ್ತು ನೀವು ಇಷ್ಟು ಸೀಟ್ಗಳನ್ನು ಗೆದ್ದಿರಿ, ನೀವ್ಯಾಕೆ ಬೋಗಸ್ ಮಾಡಿರ್ಬಾರ್ದು? ನೀವ್ಯಾಕೆ EVM ಹ್ಯಾಕಿಂಗು ಏನೇನೋ ಅಂತ ಇದ್ರಿ, ಅದು ನೀವ್ಯಾಕೆ ಮಾಡಿರ್ಬೋದು? ಪ್ರಶ್ನೆ ನಿಮಗೂ ಕೂಡ ಉದ್ಭವ ಆಗುತ್ತಲ್ಲ. ಇಲ್ಲಿ ನಿಮ್ಮ ಸರ್ಕಾರ ಇದೆ. ಇವತ್ತು ಜನ ತಿರಸ್ಕಾರ ಮಾಡಿದಂಥ ಮ್ಯಾಂಡೇಟಿಗೆ ಮತ್ತು ಇವತ್ತು ಜನ ನಿಮಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ, ಇವೆಲ್ಲ ಮನದಲ್ಲಿ ಇಟ್ಟುಕೊಂಡಿದ್ದು ನೀವು ಈ ಥರ ಮಾತಾಡಿದ್ದೀರಿ ಅಂದರೆ ಇವತ್ತು ಎಲ್ಲೋ ಒಂದು ಕಡೆ ಆ ಕಾಂಗ್ರೆಸ್ ಪಕ್ಷದ ಒಂದು ದುರಾದೃಷ್ಟಕ್ಕಾಗಿ ನೀವು ವಿರೋಧ ಪಕ್ಷದ ನಾಯಕರಾಗಿದ್ರು ಅಂತ ಒಂದು ಪ್ರಶ್ನೆ ಕಾಡ್ತಾರೆ. ಅಷ್ಟೇ ಅಲ್ಲ, ಇವತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ನೇತೃತ್ವದಲ್ಲಿ ಇವತ್ತು ಕಲ್ಯಾಣ ಕರ್ನಾಟಕ ಸಂಪೂರ್ಣವಾಗಿ MP ಸೀಟ್ಗಳು ಗೆದ್ದಿದ್ದಾರೆ. ಯಾಕೆ ಗೆದ್ದಿದ್ದಾರೆ? ಏನೋ ನಮ್ಮ ಈ ಭಾಗದಿಂದ ಒಬ್ಬರು ಏನೋ ಇದು ಪ್ರಧಾನಮಂತ್ರಿಗಳು ಆಗ್ಬೋದು ಅಂತ ಒಂದು ವಿಚಾರಧಾರೆಯಿಂದ ಇವತ್ತು ಜನರು ಕಲ್ಯಾಣ ಕರ್ನಾಟಕದಲ್ಲಿ ನಮಗೆ ಇಷ್ಟು ಮ್ಯಾಂಡೇಟ್ ಕೊಟ್ಟು ಇಷ್ಟು MP ಪೂರ ಸಂಪೂರ್ಣವಾಗಿ ಸ್ವೀಪ್ ನಿಮ್ಗೆ ಗೆಲ್ಲಿಸಿದ್ದಾರೆ. ಇಲ್ಲಿನೂ ಕೂಡ ಲೋಪದೋಷಗಳಾಗಬೇಕಾಗಿತ್ತಲ್ಲ, ಇಲ್ಲಿನೂ ಕೂಡ ಕಳಪೆ ಆಗಬೇಕಾಗಿತ್ತಲ್ಲ. ಮತ್ತು ಅವರಿಗೆಲ್ಲ ರಾಜೀನಾಮೆ ಕೊಡಿ ಅಂತ ಹೇಳ್ರಿ. ಕರ್ನಾಟಕ ರಾಜ್ಯ ಪೂರ ಮರುಚರಣೆ ಮಾಡಿರಿ, ನಿಮ್ಗೆ ಗೊತ್ತಾಗುತ್ತೆ ಸತ್ಯ ಏನಿದೆ ಅಂತ. ಯಾವ ಥರ ಹೊರಗಿನ ದೇಶದಲ್ಲಿ ಬೇಕಾದ್ರೆ ಎರಡೂ ಇದೆ, ಬ್ಯಾಲೆಟ್ ಆ್ಯಂಡ್ EVM. ಆ ಮಾದರಿಯಲ್ಲೂ ಬೇಕಾದ್ರೆ ಏನಾದರೂ ಎಲೆಕ್ಷನ್ ಕಮಿಷನ್ ಇಂಪ್ಲಿಮೆಂಟ್ ಮಾಡಿದ್ರೆ ಅದನ್ನು ಒಂದು ಪ್ರಯೋಗ ಮಾಡಿ ನೋಡಿ, ರಿಸಲ್ಟ್ ಹೊರತಾಗುತ್ತೆ ನಿಮ್ಮ ಎದುರುಗಡೆ. ಸುಮ್ಮನೆ ಇವೆಲ್ಲ ಕಾಟಾಚಾರಕ್ಕೆ ಮಾತಾಡಿ ಜನರ ಒಂದು ಅಮೂಲ್ಯವಾದ ಸಮಯವನ್ನು ಒಂದು ಹಾಳು ಮಾಡೋಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ವಿಷಯಧಾರಿತವಾದಂಥ ಸಬ್ಜೆಕ್ಟ್ಗಳು ಹಲವಾರು ಇದೆ, ಅದ್ರ ಬಗ್ಗೆ ಮಾತಾಡೋಕ್ಕೆ ನಿಮ್ಮಲ್ಲಿ ಇವತ್ತು ಟೈಮ್ ಇಲ್ಲ. ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಗೆ ಬನ್ನಿ, ಇವತ್ತು ಇಷ್ಟೊಂದು ಮಳೆ ಆಗಿದೆ. ಇವತ್ತು ಎಲ್ಲಿದ್ರಿ ಕೇಂದ್ರ ನಾಯಕರು, ನೀವು ವಿರೋಧ ಪಕ್ಷದ ನಾಯಕರಿದ್ದೀರಿ, ಬಂದು ಇಲ್ಲಿ ವೀಕ್ಷಣೆ ಮಾಡಿ. ಇಂಥವೆಲ್ಲ ಹೊರಗಳಲ್ಲಿ ಹೋಗಕ್ಕೆ ನಿಮ್ಗೆ ಸಮಯ ಇಲ್ಲ. ಇವತ್ತು ರೈತರು ಪಾಪ ಇವತ್ತು ಟಾಯ್ಲೆಟ್ ಇಲ್ಲ, ಶೌಚಾಲಯ ಇಲ್ಲದಕ್ಕಾಗಿ ಇವತ್ತು ರೋಡಿಗೆ ಹೋಗ್ತಾರೆ. ಇನ್ನೂ ಕೂಡ ಆ ಸಮಸ್ಯೆಯನ್ನು ನೀವು ಬಗೆಹರಿಸಿದ್ರ? ಕೇಂದ್ರ ಮೇಲೆ ಒತ್ತಡ ಹಾಕಿ ಶೌಚಾಲಯ ಮುಕ್ತ ಭಾರತ್ ಮಾತಾಡಿದೆ ಅಂತ ಕೇಂದ್ರ ಸರ್ಕಾರ ಹೇಳ್ತದೆ, ಅದ್ರ ವಿರುದ್ಧ ನೀವು ಹೋರಾಟ ಮಾಡಿ. ಇವತ್ತು ಕೂಡ ಎಲ್ಲ ಹಳ್ಳಿಗಳಲ್ಲಿ ಹೋಗಿ ನೋಡಿ, ಎಲ್ಲ ಪ್ರತಿಯೊಂದು ಗ್ರಾಮಸ್ಥರು ರೋಡಿಗೆ ಹೋಗ್ತಾರೆ ಶೌಚಾಲಯಕ್ಕೆ. ರಾತ್ರಿ ಸಮಯದಲ್ಲಿ ಏನಾದರೂ ಕಾರ್ ತೊಗೊಳೋದ್ರೆ ಲೈಟ್